ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಠಕ್ಕೆ ಮತ್ತೊಂದು ಕಡೆ ಸಂಘರ್ಷದ ಬೆಂಕಿ ಭುಗಿಲೇಳುವುದು ಖಚಿತವಾಗಿಬಿಟ್ಟಿದೆ. ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿರುವಂತ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆದೇ ತೀರೋದಾಗಿ ತೊಡೆತಟ್ಟಿದ್ದಾರೆ. ಅತ್ತ ನ್ಯಾಟೋ ದೇಶಗಳು ಈಗಾಗಲೇ ಗ್ರೀನ್ಲ್ಯಾಂಡ್ಗೆ ತಮ್ಮ ಸೇನೆ ರವಾನಿಸಿದ್ದು, ಇತ್ತ ಅಮೆರಿಕ ಕೂಡ ಅಲ್ಲಿಗೆ ತನ್ನ ಯುದ್ಧ ವಿಮಾನಗಳನ್ನು ರವಾನಿಸಿದೆ. ಹೀಗಾಗಿ ಗ್ರೀನ್ಲ್ಯಾಂಡ್ ವಿಚಾರಕ್ಕೆ ಅಮೆರಿಕ ಹಾಗೂ ಯುರೋಪ್ ದೇಶಗಳಲ್ಲೇ ವೈರತ್ವ ಸೃಷ್ಟಿಯಾಗಿದ್ದು, ಇದು ನ್ಯಾಟೋ ಕೂಟಕ್ಕೆ ಹೊಡೆದ ಕೊನೆಯ ಮೊಳೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ತನ್ನ ನಿರ್ಧಾರಗಳಿಂದ ಒಂದಲ್ಲ ಒಂದು ಘರ್ಷಣೆಗೆ ಕಾರಣವಾಗ್ತಾ ಇದ್ದಾರೆ ಈ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈಗ ಅದೇ ಟ್ರಂಪ್ ಮತ್ತೊಂದು ಸಂಘರ್ಷಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಈ ಬಾರಿ ಟ್ರಂಪ್ ಕಣ್ಣು ಬಿದ್ದಿರೋದು ಗ್ರೀನ್ಲ್ಯಾಂಡ್ ಮೇಲೆ. ಕಳೆದ ಕೆಲ ದಿನಗಳಿಂದ ರಕ್ಷಣಾ ದೃಷ್ಟಿಯಿಂದ ನಮಗೆ ಗ್ರೀನ್ಲ್ಯಾಂಡ್ ಬೇಕೇ ಬೇಕು, ನಾವು ಗ್ರೀನ್ಲ್ಯಾಂಡ್ ಅನ್ನ ಪಡೆದೇ ತೀರ್ತೀವಿ ಅಂತ ತೊಡೆ ತಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ. ಇದಕ್ಕೆ ಕೆಂಡ ಕಾರಿರುವಂಥ ಡೆನ್ಮಾರ್ಕ್ ಹಾಗೂ ಅನೇಕ ಯುರೋಪಿಯನ್ ದೇಶಗಳು ಅಮೆರಿಕಾಗೆ ಸೆಡ್ಡು ಹೊಡೆದಿವೆ. ಪರಿಣಾಮ ಆರ್ಕಿಟಿಕ್ ಭಾಗದಲ್ಲಿ ಹೊಸ ಸಂಘರ್ಷ ಶುರುವಾಗುವಂಥ ಭೀತಿ ಆವರಿಸಿದೆ. ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡಿತೀವಿ ಅನ್ನೋ ಟ್ರಂಪ್ ಹೇಳಿಕೆ ಡೆನ್ಮಾರ್ಕ್ ಹಾಗೂ ಅನೇಕ ಯುರೋಪ್ ದೇಶಗಳನ್ನು ಕೆರಳಿಸಿದೆ. ಟ್ರಂಪ್ ಸವಾಲಿಗೆ ತೊಡೆತಟ್ಟಿರುವಂಥ ಹಲವು ಫ್ರಾನ್ಸ್, ಜರ್ಮನಿ, ನಾರ್ವೆ, ಸ್ವೀಡನ್ಗಳು ಈಗಾಗಲೇ ಗ್ರೀನ್ಲ್ಯಾಂಡ್ಗೆ ತಮ್ಮ ಸೇನೆಯನ್ನು ರವಾನಿಸಿವೆ. ಜೊತೆಗೆ ಡೆನ್ಮಾರ್ಕ್ ಕೂಡ ಗ್ರೀನ್ಲ್ಯಾಂಡ್ನಲ್ಲಿನ ತನ್ನ ಸೇನೆಯ ಉಪಸ್ಥಿತಿಯನ್ನು ಇನ್ನಷ್ಟು ಹೆಚ್ಚಿಸಿದೆ. ಜೊತೆಗೆ ಜರ್ಮನಿ ಕೂಡ 13 ಸೈನಿಕರ ಗುಪ್ತಚರ ತಂಡವನ್ನು ಗ್ರೀನ್ಲ್ಯಾಂಡ್ಗೆ ಕಳುಹಿಸಿದೆ ಅಂತ ಜರ್ಮನಿಯ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಹೀಗಾಗಿ ಗ್ರೀನ್ಲ್ಯಾಂಡ್ನಲ್ಲಿ ಯುರೋಪ್ ದೇಶಗಳ ಸೇನಾ ನಿಯೋಜನೆ ಹೆಚ್ಚಾಗ್ತಾ ಇದ್ದು, ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಹಾಗೂ ಶಸ್ತ್ರಾಸ್ತ್ರಗಳು ಜಮಾವಣೆಯಾಗ್ತಾ ಇದೆ. ಇನ್ನು ಯುರೋಪಿಯನ್ ದೇಶಗಳ ಈ ನಡೆ ಅಮೆರಿಕವನ್ನು ಕೆರಳಿಸಿದ್ದು, ಟ್ರಂಪ್ ಅಮೆರಿಕನ್ ಯುದ್ಧ ವಿಮಾನಗಳನ್ನು ಗ್ರೀನ್ಲ್ಯಾಂಡ್ಗೆ ರವಾನಿಸಿದ್ದಾರೆ. ಯುರೋಪ್ ದೇಶಗಳ ನಡೆಗೆ ಅಮೆರಿಕ ಖುದ್ದು ಹೋಗಿದೆ. ಪರಿಣಾಮ ಗ್ರೀನ್ಲ್ಯಾಂಡ್ನಲ್ಲಿನ ಫಿಟುಫಿಕ್ ಸ್ಟೇಟ್ ಬೇಸ್ಗೆ ಅಮೆರಿಕ ಯುದ್ಧ ವಿಮಾನಗಳನ್ನು ರವಾನಿಸಲಾಗಿದೆ. ಇದರಿಂದ ಅಮೆರಿಕ ವರ್ಸಸ್ ಯುರೋಪಿಯನ್ ಯೂನಿಯನ್ ಎಂಬಂಥ ಸ್ಥಿತಿಯಲ್ಲಿ ನಿರ್ಮಾಣವಾಗಿದ್ದು, ಪಾಶ್ಚಾತ್ಯ ದೇಶಗಳೇ ಒಬ್ಬರ ವಿರುದ್ಧ ಒಬ್ಬರು ತೊಡೆತಡ್ತಾ ಇದೆ. ಈ ಹಠಾತ್ ಬೆಳವಣಿಗೆ ಮತ್ತೊಂದು ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಜೊತೆಗೆ ಟ್ರಂಪ್ ಹಠದಿಂದ ಅಮೆರಿಕ ನೇತೃತ್ವದ ಕೂಟದಲ್ಲಿ ಬಿರುಕುಂಟಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇವೆ. ಈ ಕೂಟವೇ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಥವಾ ನ್ಯಾಟೋ, NATO. ನ್ಯಾಟೋ ಒಂದು ಕಾಲದಲ್ಲಿ ಬಲಿಷ್ಠವಾಗಿದ್ದಂಥ ಸೋವಿಯತ್ ಯೂನಿಯನ್ ಅನ್ನು ಎದುರಿಸೋಕೆ ಅಮೆರಿಕ ನೇತೃತ್ವದಲ್ಲಿ ರಚನೆಯಾಗಿರುವಂಥ ಕೂಟ. ಎರಡನೇ ಮಹಾಯುದ್ಧದ ನಂತರ 1949ರಲ್ಲಿ ಯುರೋಪ್ ಮತ್ತು ಉತ್ತರ ಅಮೆರಿಕದ 12 ದೇಶಗಳು ಒಟ್ಟಾಗಿ ಉತ್ತರ ಅಟ್ಲಾಂಟಿಕ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಈ ಸೇನಾ ಮೈತ್ರಿಕೂಟ ಅಸ್ತಿತ್ವಕ್ಕೆ ಬಂತು. ಈ ಕೂಟದ ಮುಖ್ಯ ಉದ್ದೇಶ ಸೋವಿಯತ್ ಯೂನಿಯನ್ ಅನ್ನು ಎದುರಿಸೋದಾಗಿತ್ತು. ಆದರೆ ಇವತ್ತು ಸೋವಿಯತ್ ಯೂನಿಯನ್ ಇಲ್ಲ, ಕೇವಲ ರಷ್ಯಾ ಮಾತ್ರ ಇದೆ. ಆದರೆ ಈಗ ನ್ಯಾಟೋ ಕೂಟದ ಭಾಗವಾಗಿರುವಂಥ ದೇಶಗಳೇ ಈಗ ಪರಸ್ಪರ ತೊಡೆತಟ್ಟಿ ನಿಂತಿವೆ. ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಒಬ್ಬರ ವಿರುದ್ಧ ಮತ್ತೊಬ್ಬರು ಬೆಂಕಿಗುಳ್ತಾ ಇದ್ದಾರೆ. ಹಾಗಾಗಿ ಇದು ನ್ಯಾಟೋ ಕೂಟಕ್ಕೆ ಟ್ರಂಪ್ ಹೊಡೆದ ಕೊನೆಯ ಮೊಳೆ ಅನ್ನೋ ಅಭಿಪ್ರಾಯ ರಕ್ಷಣಾ ತಜ್ಞರು. ಇನ್ನು ಗ್ರೀನ್ಲ್ಯಾಂಡ್ ವಿಚಾರಕ್ಕೆ ಬಂದರೆ ನ್ಯಾಟೋ ಕೂಟ ಉಳಿದೋಗಿಲ್ಲ ಅನ್ನೋದನ್ನು ಡೆನ್ಮಾರ್ಕ್ ಈ ಹಿಂದೆಯೇ ಎಚ್ಚರಿಸಿತ್ತು ಅನ್ನೋದು ಗಮನಾರ್ಹ. ಅಷ್ಟಕ್ಕೂ ಗ್ರೀನ್ಲ್ಯಾಂಡ್ ಮೇಲೆ ಟ್ರಂಪ್ ಯಾಕೆ ಕಣ್ಣು ಹಾಕಿದ್ದಾರೆ ಅನ್ನೋದನ್ನೇ ನಾನಾ ಕಾರಣಗಳಿವೆ. ಮೊದಲನೇದಾಗಿ ಟ್ರಂಪ್ ಗ್ರೀನ್ಲ್ಯಾಂಡ್ ಬೇಕು ಅಂತಿರೋದಕ್ಕೆ ಕಾರಣ ಭದ್ರತಾ ಕಾರಣ. ಅಮೆರಿಕ ತನ್ನ ಸುರಕ್ಷತೆಗೆ ಗೋಲ್ಡನ್ ಡೋಮ್ ಅನ್ನೋ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ರೂಪಿಸ್ತಾ ಇದೆ. ಚೀನಾ, ರಷ್ಯಾಗಳು ಅಮೆರಿಕದ ಮೇಲೆ ಯಾವುದೇ ಮಿಸೈಲ್ ದಾಳಿ ಮಾಡಿದರೂ ಕೂಡ ಆ ಗ್ರೀನ್ಲ್ಯಾಂಡ್ ಮೂಲಕವೇ ಆ ಕ್ಷಿಪಣಿಗಳು ಹಾದು ಬರಬೇಕು. ಹಾಗಾಗಿ ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆದು ಅದರಲ್ಲಿ ಗೋಲ್ಡನ್ ಡೋಮ್ ವ್ಯವಸ್ಥೆಯ ಮಹತ್ವದ ಭಾಗವನ್ನು ಸ್ಥಾಪಿಸಬೇಕು ಅನ್ನೋದು ಅಮೆರಿಕದ ಯೋಚನೆ. ಜೊತೆಗೆ ಗ್ರೀನ್ಲ್ಯಾಂಡ್ ಮೇಲೆ ಟ್ರಂಪ್ ಕಣ್ಣು ಬೀಳೋಕೆ ಮತ್ತೊಂದು ಮಹತ್ವದ ಕಾರಣ ಗ್ರೀನ್ಲ್ಯಾಂಡ್ ನೆಲದಲ್ಲಿನ ಅಪಾರ ಸಂಪತ್ತು. ಗ್ರೀನ್ಲ್ಯಾಂಡ್ ಆರ್ಟಿಕ್ ಮತ್ತು ಉತ್ತರ ಅಟ್ಲಾಂಟಿಕ್ ಸಾಗರಗಳ ನಡುವೆ ಇರುವಂತಹ ದ್ವೀಪವಾಗಿದ್ದು, ಸುಮಾರು 80%ನಷ್ಟು ಹಿಮದಿಂದ ಕೂಡಿದೆ. ವಿಶ್ವದ ಅತಿದೊಡ್ಡ ದ್ವೀಪವಾದ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ನಿಯಂತ್ರಣದಲ್ಲಿರುವಂತಹ ಭಾಗವಾಗಿದೆ. ಗ್ರೀನ್ಲ್ಯಾಂಡ್ ತನ್ನದೇ ಆದಂಥ ಸ್ವಂತ ಸರ್ಕಾರವನ್ನು ಹೊಂದಿದೆಯಾದರೂ ಅದರ ರಕ್ಷಣೆ ಮತ್ತು ವಿದೇಶಾಂಗ ನೀತಿಯ ಜವಾಬ್ದಾರಿಯನ್ನು ಡೆನ್ಮಾರ್ಕ್ ಹೊತ್ತಿದೆ. ಸುಮಾರು 14ನೇ ಶತಮಾನದಲ್ಲಿ ಡೆನ್ಮಾರ್ಕ್ ಹಾಗೂ ನಾರ್ವೆ ಒಕ್ಕೂಟವನ್ನು ರಚಿಸಿ ಜಂಟಿ ಆಡಳಿತವನ್ನು ಪ್ರಾರಂಭಿಸಿತ್ತು. 19ನೇ ಶತಮಾನದಿಂದ ಗ್ರೀನ್ಲ್ಯಾಂಡ್ನ ರಕ್ಷಣೆ ಮತ್ತು ವಿದೇಶಾಂಗ ನೀತಿ ಡೆನ್ಮಾರ್ಕ್ ನಿಯಂತ್ರಣದಲ್ಲಿದೆ. ಡೆನ್ಮಾರ್ಕ್ ಭಾಗವಾಗಿದ್ದಂಥ ಗ್ರೀನ್ಲ್ಯಾಂಡ್ 2009ರಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿದೆ. ಆರ್ಕ್ಟಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳ ನಡುವೆ ಇರುವಂಥ ಗ್ರೀನ್ಲ್ಯಾಂಡ್ ಭೌಗೋಳಿಕವಾಗಿ ಆಯಕಟ್ಟಿನ ಜಾಗದಲ್ಲಿದೆ. ಡೆನ್ಮಾರ್ಕ್ನಲ್ಲಿ ಅಮೆರಿಕದ ಏರ್ವೇಸ್ ಕೂಡ ಇದೆ. ನ್ಯೂಯಾರ್ಕ್ಗೆ ಹತ್ತಿರವಾಗುತ್ತೆ ಅನ್ನೋ ಕಾರಣಕ್ಕೆ ಟ್ರಂಪ್ ಇದರ ಮೇಲೆ ಕಣ್ಣಾಕಿದ್ದಾರೆ ಅನ್ನುವಂಥ ವರದಿಗಳು ಕೂಡ ಇವೆ.
ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆದರೆ ಅಲ್ಲಿಂದ ನೆರೆಹೊರೆಯ ಮತ್ತು ಶತ್ರು ದೇಶಗಳ ಮೇಲೆ ಕಣ್ಣಿಡಬಹುದು. ಅಲ್ಲಿಂದ ರಷ್ಯಾ, ಚೀನಾ, ಉತ್ತರ ಕೊರಿಯಾದ ಕ್ಷಿಪಣಿ ಚಟುವಟಿಕೆ ಮೇಲೆ ಕಣ್ಣಿಡೋದು ಸುಲಭ. ಜೊತೆಗೆ ಗ್ರೀನ್ಲ್ಯಾಂಡ್ ನೆಲದೊಳಗಿನ ಅಪಾರ ಖನಿಜ ಸಂಪತ್ತು ಟ್ರಂಪ್ ಗಮನ ಸೆಳೆದಿದೆ. ಗ್ರೀನ್ಲ್ಯಾಂಡ್ ಖನಿಜಗಳಿಂದ ತುಂಬಿರುವಂಥ ಸಮೃದ್ಧ ದೇಶವಾಗಿದೆ. ಜಾಗತಿಕ ತಾಪಮಾನ ಏರಿಕೆಯಿಂದ ಆರ್ಟಿಕ್ ಮಂಜುಗಡ್ಡೆ ಕರಗ್ತಾ ಇದೆ. ಹೀಗಾಗಿ ಈ ಭಾಗದಲ್ಲಿ ಖನಿಜ ಮತ್ತು ಇಂಧನ ಸಂಪನ್ಮೂಲಗಳ ಗಣಿಗಾರಿಕೆ ಕೂಡ ಹೆಚ್ಚಾಗ್ತಾ ಇದೆ. ಮೊಬೈಲ್, ಎಲೆಕ್ಟ್ರಿಕ್ ವಾಹನಗಳು ಮತ್ತು ಶಸ್ತ್ರಾಸ್ತ್ರಗಳಲ್ಲಿ ಬಳಸುವಂಥ ಕೆಲವು ಅಮೂಲ್ಯ ಖನಿಜಗಳನ್ನು ಗ್ರೀನ್ಲ್ಯಾಂಡ್ ಹೊಂದಿದೆ. ಪ್ರಸ್ತುತ ಚೀನಾ ಈ ಖನಿಜಗಳನ್ನು ಪೂರೈಕೆಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಇದೀಗ ಗ್ರೀನ್ಲ್ಯಾಂಡ್ ಖರೀದಿಸೋ ಮೂಲಕ ಚೀನಾದ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಮಾಡಿಕೊಳ್ಳೋದು ಟ್ರಂಪ್ ಪ್ಲಾನ್. ಹಾಗಾಗಿ ಗ್ರೀನ್ಲ್ಯಾಂಡನ್ನು ಹಣ ಕೊಟ್ಟು ಖರೀದಿಸುವ ಪ್ರಸ್ತಾವವನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗಾಗಲೇ ಡೆನ್ಮಾರ್ಕ್ ಸರ್ಕಾರದ ಮುಂದಿಟ್ಟಿದ್ದಾರೆ. ಗ್ರೀನ್ಲ್ಯಾಂಡ್ ಖರೀದಿಸೋಕೆ ಟ್ರಂಪ್ ಸುಮಾರು 63 ಲಕ್ಷ ಕೋಟಿ ಕೊಡೋಕೆ ರೆಡಿ ಇದ್ದಾರಂತೆ. ಇನ್ನು ಆರ್ಟಿಕ್ನಲ್ಲಿ ಮಂಜುಗಡ್ಡೆ ಕರಗಿದ್ರೆ ಹೊಸ ಜಲಮಾರ್ಗಗಳನ್ನು ಸೃಷ್ಟಿಸಬಹುದು. ಇದೇ ಕಾರಣಕ್ಕೆ ಗ್ರೀನ್ಲ್ಯಾಂಡ್ ಖರೀದಿಸೋಕೆ ಅಮೆರಿಕ ಉತ್ಸಾಹವಾಗಿದೆ. ಜೊತೆಗೆ ಮೀನು ಮತ್ತು ಇತರೆ ಸಮುದ್ರದ ಆಹಾರಗಳನ್ನು ಗ್ರೀನ್ಲ್ಯಾಂಡ್ನಲ್ಲಿ ಸಮೃದ್ಧವಾಗಿದೆ. ಇದು ಅಮೆರಿಕದ ಮೀನುಗಾರಿಕೆ ಮತ್ತು ಸಮುದ್ರಾಹಾರ ಕಂಪನಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸುತ್ತೆ. ಹಾಗೆ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ತನ್ನ ಹಕ್ಕು ಸಾಧಿಸೋದ್ರಿಂದ ಪ್ರವಾಸೋದ್ಯಮದ ಮೂಲಕವೂ ಕೂಡ ಆರ್ಥಿಕ ಬೆಳವಣಿಗೆ ಸಾಧಿಸಬಹುದು. ಇದೇ ಕಾರಣಕ್ಕೆ ಏನೇ ಆದರೂ ಕೂಡ ತಾನು ಗ್ರೀನ್ಲ್ಯಾಂಡ್ ಬಿಡಲ್ಲ ಅಂತಿದ್ದಾರೆ ಟ್ರಂಪ್. ಆದರೆ ಟ್ರಂಪ್ಗೆ ತಿರುಗೇಟು ನೀಡಿರುವಂಥ ಗ್ರೀನ್ಲ್ಯಾಂಡ್ ಪ್ರಧಾನಿ, ಗ್ರೀನ್ಲ್ಯಾಂಡ್ ನಮ್ಮದು, ನಾವು ಮಾರಾಟಕ್ಕಿಲ್ಲ, ಮುಂದೆಯೂ ಕೂಡ ಮಾರಾಟಕ್ಕಿಲ್ಲ, ನಾವು ನಮ್ಮ ಸ್ವತಂತ್ರ ಕಳೆದುಕೊಳ್ಳೋಕೆ ಇಷ್ಟಪಡಲ್ಲ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಟ್ರಂಪ್ ಹಠಮಾರಿತನದ ಪರಿಣಾಮ ಗ್ರೀನ್ಲ್ಯಾಂಡ್ ಕದನ ಭೂಮಿಯಾಗಿ ಬದಲಾಗುತ್ತಾ, ಅಮೆರಿಕ ನೇತೃತ್ವದ ನ್ಯಾಟೋ ಕೂಟ ಒಡೆದು ಚೂರಾಗುತ್ತಾ ಅನ್ನೋ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ಸಮಯದಲ್ಲಿ ಉತ್ತರ ಸಿಗಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.